ಯಾವುದಾದ್ರೂ ಡಿಮ್ಯಾಂಡ್ ಅನ್ನ ಇಟ್ಟಿದ್ರೆ ಹೈಕಮಾಂಡ್ ಮುಂದೆ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಚರ್ಚೆಗಳು ನಡೆಯುವಂತ ಸಂದರ್ಭ ಸುರ್ಜೇವಾಲ ಅವ್ರನ್ನ ಭೇಟಿಯಾಗಿದ್ರಿ. ಇದೇ ವಿಚಾರ ಹಿಂದೆ ನೆನ್ನೆ ಮಾತಾಡೋದಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನೇ ಇಲ್ಲ. ಆಮೇಲೆ ಅವ್ರ ಗಮನಕ್ಕೆ ತಂದಿದ್ದೀನಿ, ಮುಂದಕ್ಕೆ ಮಾಡ್ಕೊಳ್ತಾ ಬಿಡಿ. ಅಂದ್ರೆ ಯಾವುದೇ ಡಿಮ್ಯಾಂಡ್ಗಳಿಲ್ದಾನೆ ಎಲ್ಲದಕ್ಕೂ ರಾಮಲಿಂಗ ರೆಡ್ಡಿ ಅವರು ಆರಾಮಾಗಿ ಒಪ್ಕೊಂಡಿದ್ದಾರೆ. ಆಗ ನೆನ್ನೆ ಇತ್ತಲ್ಲ, ನೆನ್ನೆ ಸಬ್ಜೆಕ್ಟ್ ಹೇಳಿದ್ವಲ್ಲ, ಆ ಸಬ್ಜೆಕ್ಟು ನೋಡ್ಕೊಳ್ತಾರೆ ಅವರೇ, ಸಮಯ ಬಂದಾಗ ಮಾಡ್ತಾರೆ. ನೀವು ಹಿಂದೇನು ಕೂಡ ಹೇಳಿದ್ರಿ, ನಾನು ಯಾವುದೇ ಖಾತೆ ಆಕಾಂಕ್ಷಿ ಅಲ್ಲ, ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿ. ಕೊನೆಗೂ ಕೂಡ ಪಕ್ಷದ ಮಾತಿಗೆ ಭದ್ರಾದ್ರಿ. ಹಾಗಾದ್ರೆ ಈಗ ನಾನು ರಾಜೀನಾಮೆ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನೇನು ಮಾಡೋದು? ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸುರ್ಜೇವಾಲ ಅವರು, ನಮ್ಮ KPCC ಅಧ್ಯಕ್ಷರು, ಆಮೇಲೆ HK ಪಾಟೀಲ್ರು, ನಮ್ಮ ವೀರಪ್ಪ ಮೊಯ್ಲಿಯವರು, ನಮ್ಮ ಫಸ್ಟ್ ಅಸೆಂಬ್ಲಿ ಸೀಟ್ ಕೊಡಿಸೋರು ನನಗೆ, ಅವರು ಕೂಡ ಫೋನ್ ಮಾಡಿ ನಿಮ್ಮ ನಿರ್ಧಾರ ವಾಪಸ್ ತಗೋಬೇಕು ಅಂದರು. ಅದ್ರ ಜೊತೆಗೆ ನಮ್ಮ CM ನಾನು ಒಪ್ಪೋದೇ ಇಲ್ಲ ನಿಮಗೆ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಈಗ ರಾಜೀನಾಮೆ ರಿಜೆಕ್ಟ್ ಆಯಿತು, ಒಂದು ಗೊಂದಲ ಹರಿದಾಡ್ತಿತ್ತು ಸರ್. ಯಾವ್ದಾದ್ರು ಖಾತೆಗಳನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇಲ್ಲ ಹೆಚ್ಚುವರಿ ಖಾತೆ ಕೊಡ್ತಾರೆ, ಅದೆಲ್ಲ ಏನೇ ಇಲ್ಲ, ಅದೆಲ್ಲ ಅವ್ರು ಬಿಟ್ಟಿದ್ದು. ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ನೆನ್ನೆ ಹೇಳಿದ್ದೀನಿ, ಹೊಸದಾಗಿ ಏನೂ ಹೇಳೋಕ್ಕೋಗಲ್ಲ. ಯಾವುದಾದ್ರೂ ಡಿಮ್ಯಾಂಡ್ ಅನ್ನ ಇಟ್ಟಿದ್ರೆ ಹೈಕಮಾಂಡ್ ಮುಂದೆ ರಾಮಲಿಂಗ ರೆಡ್ಡಿ ಅವರು ಈ ಒಂದು ಚರ್ಚೆಗಳು ನಡೆಯುವಂತ ಸಂದರ್ಭ ಸುರ್ಜೇವಾಲ ಅವ್ರನ್ನ ಭೇಟಿಯಾಗಿದ್ರಿ. ಇದೇ ವಿಚಾರ ಹಿಂದೆ ನೆನ್ನೆ ಮಾತಾಡೋದಲ್ಲ, ಅಷ್ಟು ಬಿಟ್ಟರೆ ಬೇರೆ ಏನೇ ಇಲ್ಲ. ಆಮೇಲೆ ಅವ್ರ ಗಮನಕ್ಕೆ ತಂದಿದ್ದೀನಿ, ಮುಂದಕ್ಕೆ ಮಾಡ್ಕೊಳ್ತಾ ಬಿಡಿ. ಅಂದ್ರೆ ಯಾವುದೇ ಡಿಮ್ಯಾಂಡ್ಗಳಿಲ್ದಾನೆ ಎಲ್ಲದಕ್ಕೂ ರಾಮಲಿಂಗ ರೆಡ್ಡಿ ಅವರು ಆರಾಮಾಗಿ ಒಪ್ಕೊಂಡಿದ್ದಾರೆ. ಆಗ ನೆನ್ನೆ ಇತ್ತಲ್ಲ, ನೆನ್ನೆ ಸಬ್ಜೆಕ್ಟ್ ಹೇಳಿದ್ವಲ್ಲ, ಆ ಸಬ್ಜೆಕ್ಟು ನೋಡ್ಕೊಳ್ತಾರೆ ಅವರೇ, ಸಮಯ ಬಂದಾಗ ಮಾಡ್ತಾರೆ. ನೀವು ಹಿಂದೇನು ಕೂಡ ಹೇಳಿದ್ರಿ, ನಾನು ಯಾವುದೇ ಖಾತೆ ಆಕಾಂಕ್ಷಿ ಅಲ್ಲ, ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳಿ. ಕೊನೆಗೂ ಕೂಡ ಪಕ್ಷದ ಮಾತಿಗೆ ಭದ್ರಾದ್ರಿ. ಹಾಗಾದ್ರೆ ಈಗ ನಾನು ರಾಜೀನಾಮೆ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂದರೆ ನಾನೇನು ಮಾಡೋದು? ಆಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಣದೀಪ್ ಸುರ್ಜೇವಾಲ ಅವರು, ನಮ್ಮ KPCC ಅಧ್ಯಕ್ಷರು, ಆಮೇಲೆ HK ಪಾಟೀಲ್ರು, ನಮ್ಮ ವೀರಪ್ಪ ಮೊಯ್ಲಿಯವರು, ನಮ್ಮ ಫಸ್ಟ್ ಅಸೆಂಬ್ಲಿ ಸೀಟ್ ಕೊಡಿಸೋರು ನನಗೆ, ಅವರು ಕೂಡ ಫೋನ್ ಮಾಡಿ ನಿಮ್ಮ ನಿರ್ಧಾರ ವಾಪಸ್ ತಗೋಬೇಕು ಅಂದರು. ಅದ್ರ ಜೊತೆಗೆ ನಮ್ಮ CM ನಾನು ಒಪ್ಪೋದೇ ಇಲ್ಲ ನಿಮಗೆ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಈಗ ರಾಜೀನಾಮೆ ರಿಜೆಕ್ಟ್ ಆಯಿತು, ಒಂದು ಗೊಂದಲ ಹರಿದಾಡ್ತಿತ್ತು ಸರ್. ಯಾವ್ದಾದ್ರು ಖಾತೆಗಳನ್ನ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇಲ್ಲ ಹೆಚ್ಚುವರಿ ಖಾತೆ ಕೊಡ್ತಾರೆ, ಅದೆಲ್ಲ ಏನೇ ಇಲ್ಲ, ಅದೆಲ್ಲ ಅವ್ರು ಬಿಟ್ಟಿದ್ದು. ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದೆಲ್ಲ ನೆನ್ನೆ ಹೇಳಿದ್ದೀನಿ, ಹೊಸದಾಗಿ ಏನೂ ಹೇಳೋಕ್ಕೋಗಲ್ಲ.